ಸೊ ಹಾಯ್ ಗೈಸ್, ವೆಲ್ಕಮ್ ವ್ಲಾಗ್ ಗೈಸ್. ಸೊ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಸೊ ಯಾವುದೇ ಥರ ಡ್ಯೂಟಿ ವ್ಲಾಗ್ ಇಲ್ಲ ಇದು. ನಮ್ಮ ಡ್ರೈವರ್ಸ್, ಎಸ್ಪೆಷಲಿ ನಮ್ಮ ಕ್ಯಾಬ್ ಡ್ರೈವರ್ಸ್ ಯಾರು ಇದ್ದಾರೆ ಮತ್ತು ಆಟೋ ಡ್ರೈವರ್ಸ್ ಯಾರು ಇದ್ದಾರೆ, ಸೊ ನಮ್ಮ ಎಲ್ಲರಿಗೂ ಕೂಡ ಒಂದು ಚಿಕ್ಕದಾಗಿ ನನ್ನ ಕಡೆಯಿಂದ ಒಂದು ಮೆಸೇಜ್ ಕೊಡುವಂಥ ಒಂದು ವಿಡಿಯೋ ಆಗಿದೆ ಇದು. ಆಲ್ರೆಡಿ ತಮ್ಮಲ್ಲಿ ನೋಡಿರ್ತೀರಾ. ಸೊ ಹೌದು ಗೈಸ್, ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಅದು ಎಸ್ಪೆಷಲಿ ಬೆಂಗಳೂರಿನಲ್ಲಿ ಡ್ರೈವಿಂಗ್ ಫೀಲ್ಡಲ್ಲಿ ಇರುವಂಥವ್ರಿಗೆ ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಪ್ರತಿ ವರ್ಷನೂ ಕೂಡ ಈ ಒಂದು ಎಕ್ಸ್ಪೀರಿಯನ್ಸ್ ಆಗೇ ಆಗುತ್ತೆ. ಸೊ ಆ ಒಂದು ವಿಷಯದ ಬಗ್ಗೆ ನನ್ನ ಕಡೆಯಿಂದ ಒಂದು ಚಿಕ್ಕ ಟಿಪ್ಸ್ ಅಂತಲೇ ಹೇಳ್ಬೋದು, ಆಯಿತಾ. ಸೊ ನಾನು ಯಾರು ಅದನ್ನು ಹೇಳೋವಂಥ ದೊಡ್ಡ ಮನುಷ್ಯ ಅಲ್ಲ, ಬಟ್ ಆದರೂ ಏನಕ್ಕಂದ್ರೆ ನಾನು ಒಬ್ಬ ಕ್ಯಾಬ್ ಡ್ರೈವರು, ನಾನು ಒಬ್ಬ ಸ್ವಂತ ಗಾಡಿನ ಹಾಕೊಂಡಿರೋದ್ರಿಂದ ನಾನು ಕೂಡ ಆ ಒಂದು ನೋವನ್ನು ಅನುಭವಿಸೋದ್ರಿಂದ ಅದೇ ಥರ ಯಾರು ಕೂಡ ಅನುಭವಿಸಬಾರ್ದು ಅನ್ನೋ ಒಂದು ಕನ್ಸರ್ನಿಂದ ಈ ಒಂದು ಟಿಪ್ಸ್ ಹಾಕ್ತಾ ಇದ್ದೀನಿ ಒಂದು ವಿಡಿಯೋದಲ್ಲಿ, ಓಕೆನಾ. ಅದನ್ನು ಹೇಳೋಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಕೊನೆಯವರೆಗೂ ನೋಡಿ, ಕೊನೆಯಲ್ಲಿ ನಿಮ್ಮ ಅನಿಸಿಕೆ ಏನಿದೆ ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬನ್ನಿ ಗೈಸ್, ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಆಗಲೇ ಹೇಳ್ದಂಗೆ ನಿಮಗೆ ಗೊತ್ತಿರುತ್ತೆ ಇವಾಗ ಸೀಸನು, ಯಾವ ಸೀಸನ್ ಇದೆ ಏನು ಎತ್ತ ಅಂತ. ಬಿಸಿಲು, ಬೆಳಗ್ಗೆ ಆದರೆ ಬಿಸಿಲು, ಬೆಳಗ್ಗೆ ಡ್ಯೂಟಿ ಮಾಡೋಣ ಅಂತ ಹೇಳಿದ್ರೆ ಬಿಸಿಲಲ್ಲಿ ಡ್ಯೂಟಿ ಮಾಡೋಕ್ಕಾಗಲ್ಲ. ಅಕಸ್ಮಾತ್ ಡ್ಯೂಟಿ ಮಾಡ್ತೀವಿ ಅಂತ ಹೇಳಿದ್ರು ಏನೇನು ಪ್ರಾಬ್ಲಮ್ಸ್ ಬರುತ್ತೆ ಅಂತ ಹೇಳಿದ್ರೆ, ಎಲ್ಲ ಬರೋಂಥ ಡ್ಯೂಟಿಗಳೆಲ್ಲ ಕೂಡ AC ಡ್ಯೂಟಿಗಳು ಬರುತ್ತೆ. ಆ AC ಗಾಡಿಗಳಲ್ಲಿ AC ಹಾಕೊಂಡು ಹೋದರೆ ಗಾಡಿಗಳು ಪಿಕಪ್ ಕೊಡೋದಿಲ್ಲ, ಮೈಲೇಜ್ ಕೊಡೋದಿಲ್ಲ. ಸೊ ಇದೆಲ್ಲ ಆಗುತ್ತೆ ಪ್ರಾಬ್ಲಮ್ಮು. ಜೊತೆಗೆ ಏನಪ್ಪ ಅಂತಂದರೆ, ನಾವು ಡಿವೈಸ್ ಏನು ಯೂಸ್ ಮಾಡ್ತೀವಿ ಆ್ಯಪ್ಗಳಿಗೆ ಅರ್ನಿಂಗ್ ಮಾಡೋದಕ್ಕೆ, ಸೊ ಆ ಒಂದು ಫೋನ್ ಡಿವೈಸ್ಗಳೆಲ್ಲ ಕೂಡ ಹೀಟ್ ಆಗುತ್ತೆ. ಹೀಟ್ ಆಗಿಬಿಟ್ಟು ಫೋನೇ ವರ್ಕ್ ಆಗೋಲ್ಲ. ಲೊಕೇಶನ್ ಏನೇನೋ ತೋರಿಸೋದು ಆ ಥರ ಎಲ್ಲ ಆಗೋದು ಎಲ್ಲರೂ ಕೂಡ ಅನುಭವ ಆಗಿರುತ್ತೆ. ಪ್ರಾಬ್ಲಮ್ ಎಲ್ಲ ಬಿಸಿಲು ಜಾಸ್ತಿ ಇದ್ದಾಗ, ಆಯಿತಾ. ಅದೇನು ಮಾಡೋಕ್ಕಾಗಲ್ಲ, ಪ್ರಕೃತಿ ಆ ಥರ ಇರೋದ್ರಿಂದ ನಾವು ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಒಂದು ಕಡೆ ಅದಾದರೆ, ಇನ್ನೊಂದು ಕಡೆ ಏನಪ್ಪ ಅಂತಂದರೆ, ಇನ್ನೇನು ಬೇಸಿಗೆ ಕಾಲ ಮುಗಿಯುತ್ತೆ, ಇನ್ನೇನು ಮಳೆಗಾಲ ಶುರು ಆಗುತ್ತೆ ಅನ್ನೋಂಥ ಟೈಮ್ನಲ್ಲಿ ನಿನ್ನೆ ನಿಮಗೆ ನೋಡಿರ್ತೀರ, ಈ ಒಂದು ವಿಡಿಯೋ ಹಾಕಿರ್ತೀನಿ. ಅದಕ್ಕಿಂತ ಮುಂಚೆ 29ನೇ ತಾರೀಕು ಏನು ಮಳೆ ಬಂದಿರುತ್ತೆ. ಸೊ ಯಾರ್ಯಾರಿಗೆ ಅನುಭವ ಆಗಿರುತ್ತೆ. ಸೊ ಎಲ್ಲ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ, ನ್ಯೂಸ್ ಚಾನಲ್ಗಳಲ್ಲಿ, ಫೋನ್ಗಳಲ್ಲೆಲ್ಲ ನೋಡಿರ್ತಿರೋ ವೀಡಿಯೋಗಳನ್ನ, ಯಾವ ಥರ ಪ್ರಾಬ್ಲಮ್ಸ್ಗಳಾಗ್ತವೆ ಬೆಂಗಳೂರಿನಲ್ಲಿ ಅಂತ. ಗೈಸ್, ಬೆಂಗಳೂರಿನಲ್ಲಿ ಜಾಸ್ತಿ ಬೇಡ, 5ರಿಂದ 10 ನಿಮಿಷ ಇಲ್ಲ 15 ನಿಮಿಷ ಮಳೆ ಹೊಡೆದ್ರೆ ಸಾಕು, ಕಂಟಿನ್ಯೂಸ್ ಜೋರಾಗಿ ಹೊಡೆದ್ರೆ ಸಾಕು, ಬೆಂಗಳೂರು ಬಂದ್ಬಿಟ್ಟು ಕೆರೆ ಇಲ್ಲ ಸಮುದ್ರ ಆಗ್ಬಿಡುತ್ತೆ, ಆಯಿತಾ. ಇಂಥ ಸಿಚುವೇಷನ್ನಲ್ಲಿ ನಮ್ಮಂಥ ಕ್ಯಾಬ್ ಡ್ರೈವರ್ಸ್ಗಳ ಕ್ಯಾಬ್ ಆಗಿರ್ಬೋದು ಅಥವಾ ಆಟೋಗಳಾಗಿರ್ಬೋದು, ಜನಸಾಮಾನ್ಯರು ಏನು ಇರ್ತಾರೆ ಜನಗಳು, ಸೊ ಅವ್ರಿಗೆ ಅಂಥ ಟೈಮಲ್ಲಿ ನಾವುಗಳು ತುಂಬ ಅವಶ್ಯಕತೆ ಇರ್ತೀವಿ, ಆಟೋದವರಾಗಿರ್ಬೋದು, ಕ್ಯಾಬ್ ಆಯಿತಾ. ದಯವಿಟ್ಟು ಯಾರಾದರೂ ಸ್ವಂತ ಬಂಡವಾಳ ಹಾಕಿ EMIಗಳು ಹಾಕೊಂಡು ಗಾಡಿಗಳು ಹಾಕೊಂಡಿರೋರು ಯಾರು ಮಳೆ ಬಂದಿರೋ ಟೈಮ್ನಲ್ಲಿ, ಅದು ಬೆಂಗಳೂರಿನಲ್ಲಿ ಯಾರು ದಯವಿಟ್ಟು ಡ್ರೈವ್ ಮಾಡೋಕ್ಕೆ ಹೋಗ್ಬೇಡ್ರಿ. ಏನಕ್ಕೆ ಅಂತ ಹೇಳ್ತೀನಿ. ನಾವಿಲ್ಲಿ ನಿಮ್ಗೆ ಗೊತ್ತಿರತ್ತೆ, ಅವರು ರೇಟ್ ಕೊಡಬೇಕಾಗಿರೋ ಟೈಮಲ್ಲಿ ರೇಟ್ಗಳು ಕೊಡಲ್ಲ. ಈ ಕಡೆ ಜೋರು ಮಳೆ ಬರುತ್ತೆ ಅಂಥ ಟೈಮ್ನಲ್ಲಿ ರಬ್ಬಿರಿ ನೀವು ಅಂದ್ಕೊಂಡೇ ಇರಲ್ಲ ಅಂಥ ರೇಟ್ಗಳನ್ನ ಆಟೋದವ್ರಿಗಾಗಿರ್ಬೋದು, ಕ್ಯಾಬರ್ಗೆಲ್ಲ ಕೊಡ್ತಾನೆ ರೇಟ್ಗಳು. ಸೊ ನಾವು ಅದನ್ನು ಆಸೆ ಪಡ್ಬಿಟ್ಟು ನಾವು ಇಲ್ಲಿ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿರ್ತೀವಿ. ನಾಳೆ ದಿವಸ ಇನ್ನೂ ಪ್ರಾಬ್ಲಮ್ ಆದರೆ ಎತ್ಕೊಂಡು ಹೊಂಟೋಗ್ಬಿಡ್ತೀವಿ. 1000 ರೂಪಾಯಿ 1500 ರೂಪಾಯಿ ಡ್ಯೂಟಿ ಬಂದಿರುತ್ತೆ. ಇವು ಅಷ್ಟೊಂದು ಬರ್ತಿದ್ದಾರೆ, ಇಷ್ಟು ಕಡಿಮೆ ಕಿಲೋಮೀಟ್ರಿಗೆ ಅಂದ್ಬಿಟ್ಟು ಎತ್ಕೊಂಡು ಹೋಗ್ಬಿಟ್ರೆ ನಾಳೆ ದಿವಸ ಅಲ್ಲಿ ಹೆಚ್ಚು ಕಮ್ಮಿ ಆಗಿ ನೀರಿಗೆ ತುಂಬಿಕೊಂಡು ಗಾಡಿ ಇಂಜಿನ್ಗೆಲ್ಲ ನೀರು ಹೋಗಿ ಹಂಗೆ ಆಯಿತು. ನಮ್ಮ ಟೈಮ್ ಸರಿಗಿಲ್ಲ, ಯಾವುದೋ ಮರನೇ ಬಿತ್ತು. ನಿಮ್ಮೇ ನೋಡಿದ್ರೆ ಎಷ್ಟು ಮರಗಳು ಬಿದ್ದು, ಎಷ್ಟು ಕ್ಯಾಬ್ಗಳು ಎಷ್ಟು ಹೋಗಿದ್ದಾವೆ, ಆಟೋಗಳು ಎಷ್ಟು ಹೋಗಿದ್ದಾವೆ. ಪಾಪ ಅವರೆಲ್ಲ ಅಂದ್ಕೊಂಡೇ ಇರಲ್ಲ ಈ ಥರ ಆಗತ್ತೆ ಅವ್ರಿಗೆ ಅಂತ ಅಂದ್ಕೊಂಡಿರ್ತಾರ. ಪಾಪ ಅವರು ಏನೋ ಹೊಟ್ಟೆಪಾಡಿಗೆ ಏನೋ ಜಾಸ್ತಿ ಕೊಡ್ತಿರೋ ದುಡ್ಕೊಂಬೋಣ ಅಂದ್ಬಿಟ್ಟು ಹೋಗಿರ್ತಾರೆ. ಸೊ ಈ ಒಂದು ಆ ಥರದ ಡಿಸಿಷನ್ನ ಇದನ್ನೇ ಹೇಳ್ತಿರೋದು, ಈ ಥರ ಆ ಥರ ಡಿಸಿಷನ್ನ ತಗೊಳಕ್ಕೆ ಹೋಗ್ಬಿಡಿ. ಅಂಥ ಡ್ಯೂಟಿಗಳು ಮಾಡೋಕ್ಕೆ ಅಂತಲೇ ಗೈಸ್ ಹೇಳ್ತೀನಿ. ಫ್ಲೀಟ್ ಗಾಡಿಗಳು ಹಾಕೊಂಡಿರೋ ಕೇರಳ ಹುಡುಗರುಗಳು ಬೇಜಾನ್ ಜನ ಇದ್ದಾರೆ, ಅವ್ರು ಮಾಡ್ಕೊಳ್ರಿ. ಅಂಥವ್ರು ಆ ಗಾಡಿಗಳು ಮಾಡ್ಕೊಂಡು ಆ ಗಾಡಿಗಳು ಹಾಳಾಗ್ಬಿಡ್ಲಿ, ಪರವಾಗಿಲ್ಲ ಹೇಳ್ತೀನಿ. ಸ್ವಂತ ಗಾಡಿ ಹಾಕೊಂಡಿದ್ದೀರಾ, ದಯವಿಟ್ಟು ಬೆಳಿಗ್ಗೆ ಹೊತ್ತು ಮಾಡ್ಕೊಳ್ರಿ. ನಾನು ಕೂಡ ಇನ್ನೊಂದು 2 ದಿನ ಅಷ್ಟೇ, ಸೊ ಒಂದು ಫ್ಯಾಮಿಲಿದು ಮ್ಯಾರೇಜ್ ಫಂಕ್ಷನ್ ಇದೆ. ಸೊ ಅದು ಮುಗಿಸ್ಕೊಂಡು ಬಂದು ಮಡಿಕೇರಿಯಲ್ಲಿ, ಸೊ ನಾನು ಕೂಡ ಮಳೆಗಾಲ ಇನ್ನೇನು ಮಳೆ ಶುರು ಆಗುತ್ತೆ. ಇನ್ನೇನು ಬೆಳಗ್ಗೆ ಎಲ್ಲ ಬಿಸಿಲಿರುತ್ತೆ, ರಾತ್ರಿ ಆದರೆ ಸಂಜೆ ಆಗ್ತಿದ್ದಂಗೆ ಸಂಜೆಯಿಂದ ಮಳೆ ಹಿಡಿದ್ರೆ ರಾತ್ರಿ ಎಲ್ಲ ಮಳೆ ಹೊಡೆಯುತ್ತೆ ಕಂಟಿನ್ಯೂಸ್ ಆಗಿ. ಸೊ ನಾನು ಕೂಡ 1 ತಿಂಗಳು ಮಳೆ ಮುಗಿಯೋ ತನಕ ಬೆಳಿಗ್ಗೆ ಹೊತ್ತೆ ಡ್ಯೂಟಿಯನ್ನು ಮಾಡ್ಕೊಳ್ತೀನಿ. ಸುಮಾರು ಜನ ಕಮೆಂಟ್ ಮಾಡ್ಬೋದು, ನೀವಿರೋದೇ ಪಬ್ಲಿಕ್ ಸರ್ವೆಂಟ್ಗಳು, ಪಬ್ಲಿಕ್ ಸರ್ವಿಸ್ ಕೊಡೋಕ್ಕೆ ಹಂಗೆ ಹಿಂಗೆ ಅಂತ. ನಾವು ಪಬ್ಲಿಕ್ ಸರ್ವಿಸ್ ಕೊಡೋಕೆ ನಾವು ರೆಡಿ ಇದ್ದೀವಿ. ಅದಕ್ಕೆ ಹಗಲು ರಾತ್ರಿ ಬಿಸಿಲು ಅಂತ ನೋಡಿದೆ ಬೆಂಗಳೂರಲ್ಲಿ ರೋಡ್ಗಳಲ್ಲಿ ಕ್ಯಾಬ್ಗಳು ಅಷ್ಟು ಓಡಾಡ್ತಿರೋದು, ಆಟೋಗಳು ಅಷ್ಟು ಓಡಾಡ್ತಿರೋದು, ಆಯಿತಾ. ನಾಳೆ ದಿವಸ ಏನಾದರೂ ನಾವು ಅಷ್ಟು ನಮ್ಮ ಪಣಕ್ಕಿಟ್ಟು ನಾವು ಮಳೆಯಲ್ಲಿ ಗಾಳಿ ಅಂತ ಏನು ಲೆಕ್ಕಿಸ್ತೇ ನಾವು ಮಾಡೋಕ್ಕೆ ಹೋದರೆ, ನಾಳೆ ದಿವಸ ಏನಾದ್ರು ಪ್ರಾಬ್ಲಮ್ ಆಯಿತು ಅಂದರೆ ಅಲ್ಲಿ ಯಾವುದೇ ಗೌರ್ಮೆಂಟ್ ಬರಲ್ಲ, ಯಾವನು ಕಮೆಂಟ್ ಮಾಡಿದವನು ಕೂಡ ಬರಲ್ಲ, ಯಾವನು ಪ್ಯಾಸೆಂಜರ್ ಬಂದಿರ್ತಾನೆ ಅವಾಗ ಅವನಿಗೆ ಬೇಕಾದಾಗ. ಸೊ ಅಂಥ ಟೈಮ್ನಲ್ಲಿ ನಮಗೆ ಡ್ರೈವರ್ಗೆ ಪ್ರಾಬ್ಲಮ್ ಆಗಿರೋಂಥ ಟೈಮ್ನಲ್ಲಿ ಆ ಪ್ಯಾಸೆಂಜರ್ ಬರಲ್ಲ, ಆಯಿತಾ. ಇಲ್ಲಿ ಅನುಭವಿಸ್ಬೇಕಿರೋದು ಗಾಡಿಗೆ ಹಾಕಿರೋ ಬಂಡವಾಳ ಹಾಕಿರುವಂಥ ಓನರೇ, ಡ್ರೈವರೇ ಅನುಭವಿಸ್ಬೇಕು. ಸೊ ಅದರಿಂದ ಅಷ್ಟೇ ಹೇಳ್ತಿರೋದು ನನಗೆ. 1 ರೂಪಾಯಿ 2 ರೂಪಾಯಿ ದುಡ್ಡು ಹೆಚ್ಚು ಸಿಗತ್ತೆ ಅಂದ್ಬಿಟ್ಟು ಅದಕ್ಕೆ ಆಸೆ ಪಡ್ಕೊಂಡು ಡ್ಯೂಟಿ ಮಾಡೋಕ್ಕೆ ಹೋಗ್ಬಿಟ್ರಿ.
ಆಯ್ತಾ. ಯಾವ ಟೈಮಲ್ಲಿ ಬೆಂಗಳೂರಿನಲ್ಲಿ ನಾವಿರೋ ಸಿಸ್ಟಮೇ ಸರಿಗಿಲ್ಲ, ನಾವು ಮಳೆನೂ ಬೈಕೊಳ್ಳೋಂಗಿಲ್ಲ, ಈ ಕಡೆ ಬಿಸಿಲು ಬೈಕೊಳ್ಳೋಂಗಿಲ್ಲ ನಾವು, ಆಯ್ತಾ. ಇಲ್ಲೆಲ್ಲ ಮಾಡ್ಕೊಂಡಿರೋ ನಾವು ಸಿಸ್ಟಮ್, ನಾವಿರೋಂಥ ಜಾಗ ಹಂಗಿದೆ. ಅಷ್ಟು ಟ್ಯಾಕ್ಸ್ ಕಟ್ತೀವಿ ದರಿದ್ರ. ಅಷ್ಟು ಟ್ಯಾಕ್ಸ್ ಕಟ್ಟಿನೂ ಕೂಡ ಇಲ್ಲಿ ಒಂದು ನೆಟ್ಟಿಗಿರೋಂಥ ಬೆಂಗಳೂರು ಕಾಂಕ್ರೀಟ್ ಸಿಟಿ, ಅದೇನೋ ಆ ಸಿಟಿ ಈ ಸಿಟಿ ಅಂತ ಅಂತಾರೆ ಹೊರತು ಎಷ್ಟು ಬರೀ ಮಳೆಗಾಲ ಬಂದರೆ ಯಾವ ಸಿಟಿನೂ ಇಲ್ಲ ಇಲ್ಲಿ. ಎಷ್ಟು ಟ್ಯಾಕ್ಸ್ ಕಟ್ಟಿರೋನಾದರೂ ಯಾವುದೇ ಶ್ರೀಮಂತ ಆದರೂ ಕೂಡ ರೋಡಲ್ಲಿ ಹೋಗ್ಬೇಕು ಅಂದರೆ ಅವ್ನು ಅನುಭವಿಸ್ಬೇಕು ಅನ್ನೋ ಇದೇ ಹಣೆ ಬರ ನಮ್ಮದು. ಇಲ್ಲಿ ಯಾವುದೇ ಇದೇ ಸರ್ಕಾರ ಅಂತಲ್ಲ, ಯಾವ ಕಚಡ ಸರ್ಕಾರ ಬಂದರೂ ಇದನ್ನು ಬದಲಾಯಿಸೋಕ್ಕಾಗಲ್ಲ, ಆಯ್ತಾ. ಬೆಂಗಳೂರಲ್ಲಿ ನೀರ್ದು ಪ್ರಾಬ್ಲಮ್ ಏನಿದೆ, ಮಳೆ ಬಂದಾಗ ನೀರು ತುಂಬ್ಕೊಳ್ಳೋ ಅಂಥದ್ದು, ಅದನ್ನು ಯಾರೂ ಸಾಲ್ವ್ ಮಾಡೋಕ್ಕಾಗಲ್ಲ. ಎಸ್ಪೆಷಲಿ ಇಲ್ಲಿ ಯಾರು ಚೇಂಜ್ ಆಗಬೇಕಾಗಿತ್ತು ಅಂದರೆ ನಾವು ಜನಗಳು ಚೇಂಜ್ ಆಗಬೇಕು. ಆ ಕಸ ಈ ಕಸ ಅಲ್ಲಿ ಇಲ್ಲಿ ಎಸೆಯೋದು, ಮೋರಿಗಳಿಗೆ ಎಸೆಯೋದು, ಅಲ್ಲಿ ಇಲ್ಲಿ ರೋಡ್ ಸೈಡಲ್ಲಿ ಎಸೆಯೋದು, ಅದನ್ನು ಫಸ್ಟ್ ಜನಗಳು ನಾವು ಸರಿ ಮಾಡ್ಕೊಳ್ಬೇಕು. ಎರಡನೇದು, ಇಲ್ಲಿ ನಾವೇ ಗೈಸ್, ಯಾರು ಇಲ್ಲಿ ಸರ್ಕಾರನೂ ಸರಿ ಮಾಡಲ್ಲ, ಆಯ್ತಾ. ಎಲ್ಲರೂ ಅವ್ರಿಗೆ ದುಡ್ಡು ತಿನ್ನೋದೇ ಅವ್ರಿಗೆ ಸಾಲಲ್ಲ, ಆಯ್ತಾ. ಹಾಕಿರೋ ಬಂಡವಾಳ ಎಲೆಕ್ಷನ್ ಟೈಮಲ್ಲಿ ಏನು ಹಾಕಿರ್ತಾರೆ ಅದ್ರ ಡಬಲ್ ತ್ರಿಬಲ್ ಅವರು ಕಾಂದನ ವಂಶಕ್ಕಾಗ 4 ಪೀಳಿಗೆಗೆ ಆಗೋಷ್ಟು ದುಡ್ಡನ್ನ ಸಂಪಾದನೆ ಮಾಡೋಕ್ಕೆ ಅವ್ರಿಗೆ ಟೈಮ್ ಸಾಲಲ್ಲ 5 ವರ್ಷ ಸರ್ಕಾರಕ್ಕೆ, ಆಯ್ತಾ. ಸೊ ಇದನ್ನೆಲ್ಲ ಅವರು ಕ್ಲಿಯರ್ ಮಾಡಲ್ಲ. ಏನೋ ಮಳೆ ಬಂದಾಗ ಅಲ್ಲಿ ಬರೋದು ಇಲ್ಲಿ ಬರೋದು ಶೋಕಿ ಮಾಡ್ತಿರತ್ತು. ಒಂದು ಸರ್ಕಾರ ಆದರೂ ಇಲ್ಲಿ ತನಕ ಏನೋ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ಯಾ? ಪ್ರತಿ ಸಲ ಮಳೆ ಬಂದಾಗಲೂ ಕೂಡ ಕೆರೆಗಳೇ ಆಗ್ಬಿಡುತ್ತೆ. ಇಷ್ಟು ಟ್ಯಾಕ್ಸ್ ಕಟ್ಟಿ ಇಷ್ಟು ಬಂಡವಾಳ ಹಾಕಿ ಗಾಡಿಗಳು, ಮಳೆಗಾಲ ಬಂದರೆ ಗಾಡಿ ಪ್ರಾಬ್ಲಮ್ಗಳಾಗುತ್ತೆ, ಮರಗಳು ಬೀಳುತ್ತೆ, ಲೈಟ್ ಕಂಬಗಳು ಬೀಳುತ್ತೆ, ನೀರು ತುಂಬಿಕೊಂಡು ಗಾಡಿಗಳು ಹಾಳಾಗುತ್ತೆ. ಸೊ ಇದೆಲ್ಲ ಆಗ್ತಿರೋದಂಥದ್ದು, ಆಯಿತಾ. ಸೊ ಈ ಸಿಸ್ಟಮಲ್ಲಿ ನಿಂತ್ಕೊಂಡಿದ್ದೀವಿ, ನಾವೇ ಚೇಂಜ್ ಆಗಬೇಕು. ನಾವು ಚೇಂಜ್ ಆಗಿಲ್ಲ, ಸರ್ಕಾರ ಚೇಂಜ್ ಆಗಿಲ್ಲ ಅಂದರೆ ಇಂಡಿಯಾ ಉದ್ಧಾರ ಆಗಲ್ಲ. ರೀಸನಿಂದ ಗೈಸ್ ನಾನು ಹೇಳ್ತಾ ಇದ್ದೀನಿ, ಯಾರು ಬೇಕಾದ್ರೂ ಮಾಡ್ಕೊಳ್ಳಿ, ಫ್ಲೀಟ್ ಕಂಪ್ನಿಯವ್ರು ಹೆಂಗೆ ಬೇಕಾದ್ರೂ ಮಾಡ್ಕೊಳ್ಳಿ ಗಾಡಿಗಳನ್ನ. ಅವ್ರದ್ದು ಕಂಪ್ನಿಗೆ ಗಾಡಿ ಅವರೇ ಕೇರಳದವ್ರು, ಬೇರೆ ಸ್ಟೇಟಿಂದ ಬಂದಿರೋ ಹುಡುಗರುಗಳು ಹೆಂಗೆ ಮಳೆಲಾದ್ರೂ ಹೊಡ್ಕೊಳ್ಳಿ, ಏನಾದ್ರು ಮಾಡ್ಕೊಳ್ಳಿ, ಡ್ಯೂಟಿ ಮಾಡ್ಕೊಳ್ಳಿ. ಆದಷ್ಟು ಮಳೆ ಬರೋ ಅಷ್ಟೊತ್ತಿಗೆ ಡ್ಯೂಟಿ ಮಾಡಿಕೊಂಡು ಮನೆಗೆ ಹೋಗಿ ಸೇಫಾಗಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್. ಸೊ ಇದನ್ನು ಒಂದು ಇನ್ಫಾರ್ಮೇಷನ್ ಕೊಡಬೇಕಿತ್ತು. ಸೊ ಏನಕ್ಕಂದ್ರೆ ನಾನೊಬ್ಬ ಡ್ರೈವರ್ ಆಗಿ ನಾನು ಕೂಡ ಬಂಡವಾಳ ಹಾಕ್ಕೊಂಡಿದ್ದೀನಿ ಗಾಡಿಗೆ. ಸೊ ಆ ಒಂದು ರೀಸನಿಂದ ನನಗೂ ಅನುಭವ ಇರುತ್ತೆ, ಏನು ಯಾವ ಖರ್ಚು ಇರುತ್ತೆ, ಎಷ್ಟು ಖರ್ಚು ಬರುತ್ತೆ, ಎಷ್ಟು ಮೇಂಟೈನ್ ಮಾಡೋದು ಎಷ್ಟು ಕಷ್ಟ ಇದೆ ಅಂತ ನಂಗೆ ಗೊತ್ತಿರುತ್ತೆ. ಸೊ ಆ ಒಂದು ರೀಸನಿಂದ ಈ ಒಂದು ಇನ್ಫಾರ್ಮೇಷನ್ನ ನಿಮ್ಗೆ ತಿಳಿಸ್ತಾ ಇದ್ದೀನಿ ಗೈಸ್. ಸೊ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನೇನಿದೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮ್ಮ ಕಡೆಯಿಂದ ಏನೋ ತಿಳ್ಕೊಳ್ಳೋದಿದ್ರೆ ನಾನು ತಿಳ್ಕೊಳ್ತೀನಿ. ಬೇರೆಯವ್ರಿಗೆ ಯಾರಾದರೂ ನಿಮ್ಗೆ ಮಾಡಿರೋಂಥ ಕಮೆಂಟಿಂದ ಅವ್ರಿಗೆ ಏನಾದರೂ ನಾಲೆಜ್ ಬರೋದಿದ್ರೆ ಬರುತ್ತೆ, ಆಯಿತಾ. ಸೊ ಇನ್ನೊಂದು ವಿಡಿಯೋದ ಸಿಗೋಣ ಗೈಸ್, ಅಲ್ಲಿ ಸಿಗೋಣ. ಟೇಕ್ ಇಟ್, ಸಿಯಾ, ಬಾಯ್. For a piece of mind, I've been trying to redefine life. I can see the signs, world is gonna see me shine. Fighting for my soul's sake, whipping fast, no brakes. Nothing's ever been a waste. Now that I've been wide awake, Luke's trying to pull me back.